ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಒಂದು ಹೊಸ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ಏನಂದ್ರೆ ಡಾರ್ಕ್ ಸೈಕಾಲಜಿ. ಈ ಪದವನ್ನ ನೀವು ಕೇಳಿದ್ದೀರೋ ಇಲ್ವೋ ಗೊತ್ತಿಲ್ಲ, ಆದರೆ ನೀವು ಎಲ್ಲರೂ ಒಂದಲ್ಲ ಒಂದು ಸತಿ ಈ ಡಾರ್ಕ್ ಸೈಕಾಲಜಿಗೆ ಒಳಗಾಗಿ ಬೇರೆಯವರ ಕಂಟ್ರೋಲಿಗೆ ಒಳಪಟ್ಟಿರ್ತೀರ. ಅದು ಹೇಗೆ ಅಂದರೆ, ಮುಖ್ಯವಾಗಿ ಇದನ್ನು ಮಾರ್ಕೆಟಿಂಗ್ನಲ್ಲಿ ಯೂಸ್ ಮಾಡ್ತಾರೆ. ಸಾಮಾನ್ಯ ಜೀವನದಲ್ಲಿ ನೀವು ನೋಡೋದಾದರೆ ಅತ್ತೆ ಸೊಸೆಯರ ನಡುವೆ, ಬಾಸ್ ಎಂಪ್ಲಾಯಿ ನಡುವೆ, ಈ ಪ್ರೇಮಿಗಳ ನಡುವೆಗಳಲ್ಲೂ ಈ ರೀತಿ ಮೈಂಡ್ ಗೇಮ್ಸ್ ನಡೀತಾ ಇರುತ್ತೆ. ಡಾರ್ಕ್ ಸೈಕಾಲಜಿಗೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದರೆ ಶಕುನಿ ಅಂತ ಹೇಳ್ಬೋದು, ಮಹಾಭಾರತದ ಶಕುನಿ. ಯಾಕೆ ಅಂದರೆ, ಧರ್ಮರಾಯನಿಗೆ ಗೊತ್ತಿದ್ರೂ ಕೂಡ ಏನು ಈ ದ್ಯೂತದಲ್ಲಿ ತನಗೆ ಮೋಸದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರು ಕೂಡ ಎಷ್ಟು ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡಿಬಿಡ್ತಾನೆ ಶಕುನಿ ಅಂದರೆ, ಅವನಿಗೆ ಆಟ ಬಿಟ್ಟು ಎದ್ದೇಳೋದಕ್ಕೆ ಆಗೋದಿಲ್ಲ. ಕೊನೆಗೆ ಎಲ್ಲದನ್ನು ಕಳ್ಕೊಂಡು ಬಿಡ್ತಾನೆ. ಆದರೆ ದುರ್ಯೋಧನನ ಪರಿಸ್ಥಿತಿ ನೋಡಿ. ದುರ್ಯೋಧನನಿಗೆ ಕೊನೆಯವರೆಗೂ ಶಕುನಿ ಇಡೀ ಕುರುವಂಶವನ್ನೇ ನಾಶ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅಂತ ಕೊನೆಯವರೆಗೂ ಸಹಿತ ಅವನಿಗೆ ಗೊತ್ತೇ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಶಕುನಿ ಅವನನ್ನ ಮ್ಯಾನಿಪುಲೇಟ್ ಮಾಡಿರ್ತಾನೆ. ಹೇಗೆ ಅಂದರೆ, ದುರ್ಯೋಧನನ ಹೊಗಳಿ ಹೊಗಳಿ ತನ್ನ ಕಂಟ್ರೋಲಲ್ಲಿ ಇಟ್ಕೊತಾ ಇರ್ತಾನೆ. ಮತ್ತು ಈ ಯುಧಿಷ್ಠಿರನಿಗೆ ಹೇಗೆ ಮ್ಯಾನಿಪುಲೇಟ್ ಮಾಡ್ತಾನೆ ಅಂದರೆ, ನಿನಗೆ ಧರ್ಮ ಗೊತ್ತಿದೆ, ನೀನು ಧರ್ಮ ಮೀರೋದಿಲ್ಲ ತಾನೆ, ಈ ಮಾತನ್ನೇ ಹೇಳಿ 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 ಕೊನೆಯವರೆಗೂ ಅವನು ದ್ಯೂತ ಆಡೋ ರೀತಿ ಮಾಡ್ತಾನೆ. ಇದೇ ಡಾರ್ಕ್ ಸೈಕಾಲಜಿ. ಇದನ್ನು ನಾವು ಏನಕ್ಕೋಸ್ಕರ ತಿಳ್ಕೊಬೇಕು ಅಂದರೆ, ನಮಗೆ ಯಾರು ಈ ರೀತಿ ನಮ್ಮದೇ ಎಮೋಷನ್ಸ್ನ, ನಮ್ಮದೇ ಈಗೋನ ಮತ್ತು ನಮ್ಮದೇ ಭಾವನೆಗಳನ್ನು ಬಳಸಿ ಬೇರೆಯವರು ನಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ಆ ರೀತಿ ಎದುರಿಗಿನ ವ್ಯಕ್ತಿ ನಮ್ಮನ್ನು ಕಂಟ್ರೋಲ್ ಮಾಡಿ ತಮ್ಮ ಯಾವುದೋ ಒಂದು ವಿಷಯಕ್ಕೆ, ತಮ್ಮ ಯಾವುದೋ ಒಂದು ಲಾಭಕ್ಕೆ ಬಳಸ್ಕೊಳ್ತಾ ಇರ್ತಾರೆ. ಈ ರೀತಿ ಆಗಬಾರ್ದು. ನಾವು ಈ ಮ್ಯಾನಿಪುಲೇಷನ್ ಅಂದ್ರೇನು, ಡಾರ್ಕ್ ಸೈಕಾಲಜಿ ಅಂದ್ರೇನು ಅಂತ ಗೊತ್ತಿದ್ರೆ ನಮಗೆ ಈ ರೀತಿ ಮೋಸ ಆಗೋದಿಲ್ಲ. ಈ ಮೊದಲನೇದಾಗಿ ಯಾವ ರೀತಿ ಮೊದಲ ಟ್ಯಾಕ್ಟಿಕ್ಸ್ನ ಹೇಗೆ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಮೊದಲನೇದಾಗಿ ಏನು ಮಾಡ್ತಾರೆ ಅಂದರೆ, ತುಂಬ ಹೊಗಳೋದು. ಯಾವ ರೀತಿ ಅಂದರೆ, ಯಾವಂಥ ವ್ಯಕ್ತಿಗಳನ್ನು ಹೊಗಳಿ ಕಂಟ್ರೋಲ್ ಮಾಡ್ಬೋದು ಅಂದರೆ, ಸ್ವಲ್ಪ ಅಹಂಕಾರ ಇರುವಂತಹ ವ್ಯಕ್ತಿಯನ್ನು, ಈಗ ಸಾಮಾನ್ಯವಾಗಿ ದುಡ್ಡಿದೆ ಅಂತ ಅಹಂಕಾರ ಇರೋರು, ಅಥವಾ ಕೆಲವು ಹುಡುಗಿಯರಿಗೆ ತುಂಬ ಚೆನ್ನಾಗಿದ್ದೀನಿ ಅನ್ನೋ ಅಹಂಕಾರ ಇರುತ್ತೆ. ಯಾವುದೇ ವ್ಯಕ್ತಿಗೆ ಸ್ವಲ್ಪ ಮಟ್ಟಿಗಾದರೂ ಅಹಂಕಾರ ಇದ್ದರೆ ಅವ್ರನ್ನ ಹೊಗಳಿ 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 ಅವ್ರನ್ನ ತಮ್ಮ ಮಾತನ್ನ ಕೇಳುವ ರೀತಿ ಮಾಡಿರ್ತಾರೆ. ನೀವು ನೋಡ್ಬೋದು, ನಿಮ್ಮ ಸುತ್ತಮುತ್ತಲೂ ಇಂಥ ವ್ಯಕ್ತಿಗಳಿರ್ತಾರೆ. ಈ ವ್ಯಕ್ತಿ ಮೋಸ ಮಾಡ್ತಾ ಇದ್ದಾನೆ ಅಂತ ನಿಮ್ಮ ಕಣ್ಣಿಗೆ ಕಾಣ್ತಾ ಇರುತ್ತೆ, ಆದರೆ ಅವ್ರ ಕಣ್ಣಿಗೆ ಕಾಣ್ತಾನೆ ಇರಲ್ಲ. ಯಾಕೆಂದರೆ ಅವರು ಹೊಗಳಿಕೆಯಲ್ಲಿ ಅಷ್ಟೊಂದು ಮುಳುಗಿ ಹೋಗ್ಬಿಟ್ಟಿರ್ತಾರೆ. ಯಾರು ನಮ್ಮವರು, ಯಾರು ತಮ್ಮವರು ಅನ್ನೋ ಪರಿವೇನೇ ಇರೋದಿಲ್ಲ. ಈಗ ನೀವು ಅವರಿಗೆ ಬುದ್ಧಿ ಹೇಳಲಿಕ್ಕೆ ಹೋದ್ರೆ, ಇವನು ನಿನಗೆ ಮೋಸ ಮಾಡ್ತಾನೆ, ಅವ್ನು ನಿನಗೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರು, ಬೈಯೋರನ್ನೇ, ಬುದ್ಧಿ ಹೇಳೋರನ್ನೇ ತಮ್ಮ ಶತ್ರುಗಳಂತೆ ನೋಡ್ಬಿಡ್ತಾರೆ ಅವರು. ಅಂದರೆ ಹೊಗಳೋರ ವಶದಲ್ಲಿ ಅಷ್ಟು ಒಳಪಟ್ಬಿಟ್ಟಿರ್ತಾರೆ. ಸೊ ಮುಂದಿನ ಸತಿ ನಿಮ್ಮನ್ನ ಯಾರಾದ್ರೂ ತುಂಬಾ ಹೊಗಳಿದ್ರೆ ನೀವು ಕೂಡ ಹುಷಾರಾಗಿರಿ. ಅವ್ರು ಯಾಕೋಸ್ಕರ ಹೊಗಳ್ತಾ ಇದ್ದಾರೆ, ನಿಮ್ಮನ್ನ ಹೊಗಳಿದ್ರೆ ಅವ್ರಿಗೆ ಏನಾದ್ರೂ ಲಾಭ ಇದೆಯಾ, ಅಥವಾ ಅವರು ನಿಮ್ಮನ್ನ ಕಂಟ್ರೋಲ್ ಮಾಡಿ ಅವ್ರು ಬೇರೆ ಏನಾದ್ರೂ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರಾ ಅಂತ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇಂದ ಯೋಚನೆ ಮಾಡಿ ನೋಡಿ. ಈ ರೀತಿ ಮೋಸಕ್ಕೆ ಒಳಗಾಗಬೇಡಿ. ಇನ್ನೊಂದೇನಂದ್ರೆ ವಿಕ್ಟಿಮ್ ಹುಡ್ ಅಂತ ಹೇಳ್ಬೋದು. ಏನಂದ್ರೆ, ತುಂಬ ಎಮೋಷ್ನಲ್ ಆಗಿರೋಂಥ ವ್ಯಕ್ತಿಗಳನ್ನು ನೋಡಿದ್ರೆ, ಅಂದರೆ ಬೇರೆಯವರ ಕಷ್ಟವನ್ನು ನೋಡಿ ಕರಗುವಂಥ ವ್ಯಕ್ತಿಗಳು, ಅವರಿಗೆ ಯಾವ ರೀತಿ ಮ್ಯಾನಿಪುಲೇಟ್ ಮಾಡ್ತಾರೆ ಅಂದರೆ, ನನಗೆ ಕಷ್ಟ ಬಂದಿದೆ ಅಂದರೆ ಹತ್ತು ಕರೆದು ಒಂದು ಸಣ್ಣ ಪ್ರಾಬ್ಲಮ್ನೇ ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿ, ಆಮೇಲೆ ನನಗೇನೋ ಕಾಯಿಲೆ ಇದೆ ಅಂತನೋ, ನನ್ನ ಗಂಡ ಅಥವಾ ಹೆಂಡತಿ ತುಂಬ ಕಾಟ ಕೊಡ್ತಾರೆ ಅಂತನೋ, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಅಂತನೋ. ಈಗ ಫೈನಾನ್ಷಿಯಲಿ ಅಂದರೆ ದುಡ್ಡನ್ನು ಕೀಳ್ಬೇಕಾದ್ರೆ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಅಂತೆಲ್ಲ ಕತೆ ಹೇಳಿ, ಅಂದರೆ ಆ ವ್ಯಕ್ತಿ ಎಮೋಷ್ನಲ್ ಅಂತ ಗೊತ್ತು, ನನ್ನ ತಾಯಿ ಆಸ್ಪತ್ರೆಯಲ್ಲಿದ್ದಾರೆ, ತಂದೆ ಆಸ್ಪತ್ರೆಯಲ್ಲಿದ್ದಾರೆ, ಈ ರೀತಿ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿ ಆ ವ್ಯಕ್ತಿ ಹತ್ರ ದುಡ್ಡು ಕಿತ್ತೋದು. ಇನ್ನು ತುಂಬ ಕೆಲವೊಂದ್ಸತಿ ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ನ ನೋಡಿರ್ತೀರ ನೀವು. ಗಂಡ ಅಥವಾ ಹೆಂಡತಿ ಇನ್ನೊಬ್ಬ ಯಾವುದೋ ವ್ಯಕ್ತಿ ಜೊತೆ ಇನ್ವಾಲ್ವ್ ಆಗಿರ್ತಾರೆ. ಯಾವ ರೀತಿ ಎಮೋಷ್ನಲಿ ಆ ವ್ಯಕ್ತಿನ ಹಿಡ್ಕೊಂಡಿರ್ತಾರೆ ಅಂದರೆ, ನನ್ನ ಗಂಡ ಅಥವಾ ನನ್ನ ಹೆಂಡತಿ ನನಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ಅನ್ನೋ ಕತೆನ ಹೇಳಿ 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 ಆ ವ್ಯಕ್ತಿನ ತಾನು ಎಮೋಷ್ನಲಿ ಕಂಟ್ರೋಲ್ ಮಾಡಿ ಒಂಥರ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ಮಾಡಿ ತಮ್ಮ ಕಂಟ್ರೋಲ್ ಇಟ್ಕೊಂಡಿರ್ತಾರೆ. ಸೊ
ಏನಕ್ಕೆ ಅಂದರೆ, ನೀವು ತುಂಬ ಎಮೋಷ್ನಲ್ ವ್ಯಕ್ತಿ ಆಗಿದ್ರೆ ಬೇರೆಯವರು ಹೇಳಿದ ಕತೆಗಳನ್ನ ತುಂಬ ಬೇಗ ನಂಬಿ ಬಿಡಬೇಡಿ. ಅಂದರೆ ಇಂಥವರು ನಿಮಗೆ ಸಿಕ್ಕರೆ ತುಂಬ ಈಗ ನಿಮ್ಮ ಹತ್ರನೇ ಬಂದು ಯಾಕೆ ಅವರು ತಮ್ಮ ಕತೆನ ಹೇಳ್ತಾ ಇದ್ದಾರೆ, ನಿಮ್ಮ ಹತ್ರನೇ ಬಂದು ಯಾಕೆ ಅಳ್ತಾ ಇದ್ದಾರೆ, ಬೇರೆಯವ್ರ ಹತ್ರ ಯಾಕೆ ಹೋಗ್ತಾ ಇಲ್ಲ ಅನ್ನೋದನ್ನ ಒಂದು ಸ್ವಲ್ಪ ಕಾಮನ್ ಸೆನ್ಸಿಂದ ಯೋಚನೆ ಮಾಡಿ. ಇಂತಹ ಕತೆಗಳನ್ನ ಹೇಳಿದಾಗ ಸ್ವಲ್ಪ ಕ್ರಾಸ್ ಚೆಕ್ ಮಾಡೋದಕ್ಕೆ ಟ್ರೈ ಮಾಡಿ. ಹೆಲ್ಪ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಹೆಲ್ಪ್ ಮಾಡಲಿಕ್ಕೂ ಮುಂಚೆ ನೀವೇನಕ್ಕೋಸ್ಕರ ಒಬ್ಬ ಮ್ಯಾನಿಪ್ಯುಲೇಟರ್, ಒಬ್ಬ ಸುಳ್ಳು ಹೇಳುವಂಥ ವ್ಯಕ್ತಿಗೆ ಯಾಕೆ ಹೆಲ್ಪ್ ಮಾಡಬೇಕು? ಜೆನ್ಯೂನ್ಲಿ ಪ್ರಾಬ್ಲಮ್ ಇದ್ರೆ ಮಾತ್ರ ಹೆಲ್ಪ್ ಮಾಡಿ. ಸೊ ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ ಹೆಲ್ಪ್ ಮಾಡುವಂಥ ವ್ಯಕ್ತಿತ್ವನ ಬೆಳೆಸ್ಕೊಳ್ಳಿ. ಯಾಕೆಂದರೆ ಇಂಥ ಘಟನೆಗಳು ಮೇಲಿಂದ ಮೇಲೆ ಈಗ ನೀವು ತುಂಬ ಎಮೋಷ್ನಲ್ ವ್ಯಕ್ತಿ ಆಗಿದ್ದು ಈ ರೀತಿ ಸುಳ್ಳು ಹೇಳಿ ನಿಮಗೆ ಮೋಸ ಮಾಡಿದ ಮೇಲಿಂದ ಮೇಲೆ ಈ ರೀತಿ ಘಟನೆ ನಡೆದ್ರೆ ನೀವು ಎಲ್ಲರನ್ನೂ ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತೀರಾ. ಸೊ ಈ ರೀತಿ ನಿಮ್ಮ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಇಂಥ ವ್ಯಕ್ತಿಗಳನ್ನ ದೂರ ಇಡಿ. ಮೂರನೇದು ಯಾವ ರೀತಿ ಟ್ರಿಕ್ನ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಗಿಲ್ ಟ್ರಿಪ್. ಅಂದರೆ ಎದುರಿಗಿರೋ ವ್ಯಕ್ತಿ ಏನು ಎಮೋಷನ್ಸ್ ಇರುತ್ತೆ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಆ ವ್ಯಕ್ತಿಗೆ ಮನಸ್ಸಿನಲ್ಲಿ ಗಿಲ್ಟ್ ಫೀಲಿಂಗ್ನ ಉಂಟು ಮಾಡೋ, ಅಂದರೆ ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯನ್ನು ಉಂಟು ಮಾಡೋದು. ಇದು ಬೆಸ್ಟ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ಹೆಂಗೆ ಅಂದರೆ, ಸಾಮಾನ್ಯವಾಗಿ ಗಂಡಸರಿಗೆ ಈ ರೀತಿ ಅನುಭವ ಆಗಿರುತ್ತೆ ನನಗೆ ಗೊತ್ತಿದ್ದ ಮಟ್ಟಿಗೆ. ಏನಂದ್ರೆ ಅತ್ತೆ ಸೊಸೆ ನಡುವೆ ಜಗಳ ನಡೀತಾ ಇರುತ್ತೆ ಅಂತ ಅನ್ಕೊಳ್ಳಿ. ಮಗ ನಡುವೆ ಸಿಕ್ಕಾಕೊಂಡ್ಬಿಡ್ತಾನೆ, ಯಾರ ಬಗ್ಗೆ ಮಾತಾಡೋದು, ಯಾರ ಪರವಾಗಿ ನಿಂತ್ಕೊಳೋದು ಅಂತ. ಜಗಳ ಬಿಡ್ಸೋಕ್ ಹೋದ್ರೆ ಅಮ್ಮ ಏನ್ ಹೇಳ್ತಾರೆ, ತಾಯಿ ವಿರುದ್ಧನೇ ಮಾತಾಡ್ತೀಯ, ನನ್ನ ತಪ್ಪು ಅಂತ ಹೇಳ್ತೀಯ, ನೀನ್ ಹೆಂಡತಿ ಪರವಾಗಿ ಮಾತಾಡ್ತಾ ಇದೀಯ, ಅಂದ್ರೆ ಎತ್ತು ಹೊತ್ತಿರೋ ತಾಯಿ ವಿರುದ್ಧನೇ ಮಾತಾಡ್ತಾ ಇದೀಯ ಅನ್ನೋ ಗಿಲ್ಟಿಗೆ ಹಾಕ್ಬಿಡ್ತಾರೆ. ಮಗ ಏನ್ ಮಾಡೋದು ಗೊತ್ತಾಗಲ್ಲ. ಇತ್ಲ ಕಡೆ ಇದು ವಯಸ್ಸ ವರ್ಷನೂ ಆಗ್ಬೋದು. ಏನಂದ್ರೆ ಹೆಂಡತಿನೇ ಸುಮ್ಮನೆ ಇರ್ಸೋಣ ಅಂತ ಹೋದ್ರೆ ಅವಳು ಇನ್ನೊಂದು ರೀತಿ ಹತ್ತು, ಸೊ ನನಗೆ ಬೈತಾ ಇದ್ದೀರಾ, ನೀವಿಬ್ರು ಸೇರ್ಕೊಂಡು ನನಗೆ ಬೈತಾ ಇದ್ದೀರಾ ಅನ್ಕೊಂಡು ಅವಳು ಕೂಡ ಗಿಲ್ ಟ್ರಿಪ್ನ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಅಂದ್ರೆ ಇವರಿಬ್ರು ಮಧ್ಯ ಈ ವ್ಯಕ್ತಿ ಎಷ್ಟು ಒತ್ತಡಕ್ಕೆ ಒಳಗಾಗ್ತಾನೆ ಅಂದ್ರೆ ಏನ್ ಮಾಡ್ಬೇಕು ಅನ್ನೋ ಯೋಚನೆನೇ ಬರೋದಿಲ್ಲ. ಈ ರೀತಿ ಎಲ್ಲರ ನಡುವೆನೂ ಆಗ್ಬೋದು. ಈಗ ಇಬ್ರು ಫ್ರೆಂಡ್ಸ್ ನಡುವೆನೂ ಆಗ್ಬೋದು. 3 ಜನ ಫ್ರೆಂಡ್ಸ್ ಇದ್ದಾರೆ ಅಂತ ಅನ್ಕೊಂಡ್ರೆ ಇಬ್ರು ಫ್ರೆಂಡ್ಸ್ ಜೊತೆ ಜಗಳ ಆಗ್ತಿದೆ ಅಂದ್ರೆ ಈ 3ನೇ ವ್ಯಕ್ತಿ ಏನಂದ್ರೆ ಸಂಕಟ ಆಗ್ಬಿಡುತ್ತೆ ಅವನಿಗೆ. ಏನು ಇವರಿಬ್ರು ಜಗಳ ಆಡ್ತಿದ್ದಾರೆ, ನಾನು ಯಾರ ಪರವಾಗಿ ಮಾತಾಡ್ಲಿ ಅಂತ. ಅಂತ ಸಂದರ್ಭದಲ್ಲಿ ತಕ್ಷಣಕ್ಕೆ ಅವರಿಬ್ರನ್ನ ಕಾಮಾಗೆ ಕುತ್ಕೋಬೇಕು. ನೀವು ಇಬ್ರು ಈ ಸಂದರ್ಭದಲ್ಲಿ ಜಗಳ ಆಡ್ಬೇಡಿ, ಇವಾಗ ನಿಮ್ಮಿಬ್ರಿಗೂ ಸಿಟ್ಟು ಬಂದಿದೆ, ಕಾಮಾಗಿ ಕೂತ್ಕೊಳ್ಳಿ, ಅದಾದ್ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿ ಒಂದು 10-15 ನಿಮಿಷ ಇಬ್ರು ತಣ್ಣಗೆ, ಯಾವುದೇ ಸಂದರ್ಭದಲ್ಲಿ ಫ್ರೆಂಡ್ಸ್ ಜೊತೆ ಜಗಳ ಆದ್ರೂ ಅಥವಾ ಅತ್ತೆ ಸೊಸೆ ನಡುವೆ ನೀವು ಸಿಕ್ಕಾಕೊಂಡಿದ್ರು ಆ ಸಂದರ್ಭದಲ್ಲಿ ಸ್ವಲ್ಪ ವಾತಾವರಣ ತಣ್ಣಗೆ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಇಂಥ ಸಂದರ್ಭದಲ್ಲಿ ನೀವು ಆತ್ಮವಿಶ್ವಾಸದಿಂದ ಮಾತಾಡಿದ್ರೆ ಮಾತ್ರ ಇವರಿಬ್ರ ನಡುವಿಂದ ನೀವು ನಿಧಾನವಾಗಿ ತಪ್ಪಿಸ್ಕೊಂಡು ಬರ್ಲಿಕ್ಕೆ ಸಾಧ್ಯ. ಇಬ್ಬರಿಗೂ ಅವರವರ ತಪ್ಪು ಅಂತ ಹೇಳಿ ಮಾಡಬಾರ್ದು, ಅವರವರ ಸಂದರ್ಭವನ್ನ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ನೀವು ಪಡ್ಬೋದು. ಕೆಲವೊಂದ್ಸತಿ ಇಬ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಆ ಸಮಯದಲ್ಲಿ ನೀವು ತಕ್ಷಣ ಏನ್ ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡ್ಕೊಳಕ್ ಹೋಗ್ಬೇಡಿ. ಅದು ಅವರಿಬ್ಬರಿಗೂ, ಯಾರಿಬ್ರು ಜಗಳ ಆಡ್ತಾರೆ ಅವರಿಬ್ಬರಿಗೂ 10 ನಿಮಿಷದ ಕಾಲ ಮೌನವಾಗಿ ಸುಮ್ಮನೆ ಇಬ್ರು ಬೇರೆ ಬೇರೆ ಕಡೆ ಕುತ್ಕೊಳ್ಳಕ್ ಹೇಳಿ. 10 ನಿಮಿಷ ಇಬ್ರು ಜೊತೆಗೂ ಮಾತಾಡಬೇಡಿ. ಇಬ್ರು ತಣ್ಣಗಾದ ಮೇಲೆ ಇಬ್ಬರ ಸಂದರ್ಭದಲ್ಲೂ ನೀವು ಮಾತಾಡಿ ಬಗೆಹರಿಸ್ಕೋಬಹುದು. ಈ ಸಂದರ್ಭದಲ್ಲಿ ನೀವು ಆ ಗಿಲ್ಟ್ನಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ನೀವು ಇಂಥ ಸಂದರ್ಭದಲ್ಲಿ ನೀವು ಯಾರ ಪರವಾಗಿ ಮಾತಾಡಿದ್ರು ಇನ್ನೊಬ್ರು ನಿಮ್ಮನ್ನ ಗಿಲ್ಟಿಗೆ ಹಾಕ್ಬಿಡ್ತಾರೆ. ಸೊ ಆ ಸಂದರ್ಭದಲ್ಲಿ ಕೂಗಾಡದೆ ಕಾಮಾಗಿ ಇಬ್ರನ್ನೂ ಒಂದ್ ಕಡೆ ಕೂರಿಸಿ ಮಾತಾಡಿದ್ರೆ ನೀವು ಈ ಸಂದರ್ಭದಲ್ಲಿ ನೀವು ಮಧ್ಯೆ ಸಿಕ್ಕಾಕೊಳ್ಳೋದಿಲ್ಲ. ಇನ್ನೊಂದೇನಂದ್ರೆ ತುಂಬಾ ಡಾಮಿನೇಟಿಂಗ್ ಅಥವಾ ಅಬ್ಯೂಸಿವ್ ಅಂತ ಹೇಳ್ಬೋದು ಇಂಥ ವ್ಯಕ್ತಿತ್ವಗಳನ್ನ. ಇದನ್ನ ಸೀದಾ ಒಂದು ಎಕ್ಸಾಂಪಲ್ ಇಂದಾನೆ ಶುರು ಮಾಡಿರ್ತೀನಿ. ನೀವು ಸಾಮಾನ್ಯವಾಗಿ ಎಲ್ರಿಗೂ ಈ ಅನುಭವ ಆಗಿರುತ್ತೆ. ಅದು ಏನಂದ್ರೆ ಬಾಸ್ ಅಥವಾ ಮ್ಯಾನೇಜರ್ ಸಣ್ಣ ಸಣ್ಣ ತಪ್ಪುಗಳನ್ನ ಎತ್ತಿ ತೋರಿಸಿ ಎಲ್ರ ಮುಂದೆ ಕೂಗಾಡಿ, ಅಂದ್ರೆ ಅತಿ ಸಣ್ಣ ತಪ್ಪು ಯಾರು ಕೂಡ ಗಮನಿಸಿರೋದಿಲ್ಲ, ಅದು ಅಂತ ಇಂಪಾರ್ಟೆಂಟು ಅಲ್ಲ, ಅದನ್ನ ಎತ್ತಿ ತೋರಿಸಿ ಪದೇ ಪದೇ ಎಲ್ರ ಮುಂದೆ ಅವಮಾನ ಮಾಡೋದು. ಅದೇ ಯಾವ್ದಾದ್ರು ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿದಾಗ ಅದು ಯಾವುದು ಮುಖ್ಯನೇ ಅಲ್ಲ ಅನ್ನೋ ರೀತಿ, ತನಗೆ ಸಂಬಂಧನೇ ಇಲ್ಲದೆ ಇರೋ ರೀತಿ ಇದ್ಬಿಡೋದು.
ಇದು ಯಾತಕ್ಕೋಸ್ಕರ ಈ ರೀತಿ ನಿಮ್ಮ ಹತ್ರ ಬಿಹೇವ್ ಮಾಡ್ತಾರೆ ಅವರು ಅಂದರೆ, ಒಂದನೇದು, ನೀವು ಅವ್ರ ಕಂಟ್ರೋಲಲ್ಲಿ ಇರಬೇಕು. ಯಾವಾಗಲೂ ಒಂದು ಭಯದ ವಾತಾವರಣ ಇರಬೇಕು. ಎಲ್ರ ಬಗ್ಗೆ ತನ್ನ ಬಗ್ಗೆ ಎಲ್ಲರಲ್ಲೂ ಭಯ ಇರಬೇಕು ಅನ್ನೋದು ಒಂದು ಇರುತ್ತೆ. ಇನ್ನೊಂದು, ನೀವು ಬೋನಸ್ ಅಥವಾ ಇನ್ಕ್ರಿಮೆಂಟ್ ಯಾವುದು ಕೇಳಬಾರ್ದು ಅಂತ. ಕೇಳಿದ ತಕ್ಷಣ ಕೂಗಾಡ್ಬಿಡೋದು, ಈ ರೀತಿ ಒಂದು ಭಯದ ವಾತಾವರಣನ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಮೊದಲನೇದಾಗಿ ಇಂಥ ಟೈಮಲ್ಲಿ ನೀವೇ ಕಾಮಾಗಿ ಮುಖ್ಯವಾಗಿ ಕಾನ್ಫಿಡೆಂಟ್ ಆಗಿರಬೇಕು. ನಿಮ್ಮ ಯಾವ ತಪ್ಪು ಮುಖ್ಯ, ಯಾವ ತಪ್ಪು ಅಂದರೆ ಯಾವ ಸಣ್ಣ ತಪ್ಪು ಕೆಲವೊಂದು ಅವಾಯ್ಡ್ ಮಾಡೋಕ್ಕಾಗದೇ ಇರೋದು ಯಾವ ರೀತಿ ಇರುತ್ತೆ, ಆ ತಪ್ಪುಗಳನ್ನ ಯಾವ ರೀತಿ ಸರಿ ಮಾಡ್ಕೊಳ್ಳೋದು, ಮತ್ತು ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ಅದಿಲ್ಲದೆ ಇದ್ದರೆ ನಿಮ್ಮನ್ನೆಲ್ಲರೂ ಆಟ ಆಡಿಸ್ಬಿಡ್ತಾರೆ. ಸೊ ನಿಮ್ಮದು ಯಾವ ಅಚೀವ್ಮೆಂಟ್ಸ್ ಮುಖ್ಯ ಮತ್ತು ಯಾವ ತಪ್ಪನ್ನು ನೀವು ಸರಿ ಮಾಡ್ಕೊಳ್ಳಬೇಕು ಅನ್ನೋದನ್ನ ನೀವು ಕಾನ್ಫಿಡೆಂಟ್ ಆಗಿದ್ದರೆ, ನೀವು ಕಾಮಾಗಿದ್ದರೆ, ಈಗ ನಿಮ್ಮ ಮುಖದಲ್ಲೇ ಒಂದು ಕಾನ್ಫಿಡೆನ್ಸ್ ಇದ್ದರೆ ಆ ಎದುರಿಗಿನ ವ್ಯಕ್ತಿ ಆಲ್ರೆಡಿ ಅರ್ಧ ಒಂದು ಸ್ವಲ್ಪ ಕಾಮ್ ಆಗ್ತಾರೆ. ಇಲ್ಲ ನೀವೇ ಭಯ ಪಟ್ಕೊಂಡಿದ್ರೆ, ಅವ್ರು ಹೇಳ್ದಂಗೆಲ್ಲ ಕೇಳ್ತಾ ಇದ್ರೆ ನೀವು ನೆಗೋಷಿಯೇಟೇ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಬಿಹೇವಿಯರ್ನ ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದಕ್ಕೆಲ್ಲ ಸೆಲ್ಫ್ ಕಾನ್ಫಿಡೆನ್ಸೇ ತುಂಬ ಮುಖ್ಯ. ಸೊ ಇದು 4 ಟಾಪಿಕ್ ಇದೆ ಇದರಲ್ಲಿ. ಅಂದರೆ ಇದು ತುಂಬ ರೀತಿ ಡಾರ್ಕ್ ಸೈಕಾಲಜಿಸ್ ಇರುತ್ತೆ. ಅಂದರೆ ತುಂಬ ರೀತಿ ಮಾಸ್ ಆಗಿ ಕೂಡ ಮಾಡ್ತಾರೆ. ಈಗ ಮಾರ್ಕೆಟಿಂಗಲ್ಲಿ ಕೆಲವೊಂದು ತುಂಬ ಹೈ ಎಂಡ್ ಬ್ರ್ಯಾಂಡ್ಸ್ ಇರುತ್ತೆ, ಅದಕ್ಕೆ ಅಷ್ಟೊಂದು ದುಡ್ಡು ಕೊಡೋ ಅವಶ್ಯಕತೆನೇ ಇರಲ್ಲ. ಅದನ್ನು ಕೂಡ ಮಾಸ್ ಆಗಿ ಡಾರ್ಕ್ ಸೈಕಾಲಜಿನ ಉಪಯೋಗಿಸ್ತಾರೆ. ಇದನ್ನು ಪಾರ್ಟ್ 1 ಅಂತ ತಿಳ್ಕೊಬೋದು ಈ ವಿಡಿಯೋನ. ಸೊ ಈ 4 ಕ್ಯಾಟಗರಿಯಲ್ಲಿ ನಿಮಗೆ ಯಾರಾದರೂ ಈ 4 ಕ್ಯಾಟಗರಿಯಲ್ಲಿ ಮ್ಯಾನಿಪುಲೇಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀರಾ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಟಾಪಿಕ್ ಮೇಲೆ ಇನ್ನೂ ಒಂದೆರಡು ಸುಮಾರು ಕ್ಯಾಟಗರೀಸ್ ಬರುತ್ತೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಎಲ್ಲದನ್ನು ಇದರಲ್ಲೇ ಸೇರಿಸಿದರೆ ತುಂಬ ಲಾಂಗ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.